ಮಾತಾಡುವಂತಿದೆ. ಮೊದಲೇ ಹೇಳ್ಬಿಡ್ತೀನಿ, ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಈ ವಿಡಿಯೋದಲ್ಲಿ ನಾನು ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ. ಸೌಜನ್ಯ ಕೇಸಲ್ಲಿ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನೆನಪು ಮಾಡ್ಕೊಳ್ಳಿ, 9 ಅಕ್ಟೋಬರ್ 2012 ಸೌಜನ್ಯ ಕಾಣೆ ಆದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ 200-300 ಜನ ಸೇರ್ಕೊಂಡು ರಾತ್ರಿ 12 ಗಂಟೆವರೆಗೂ ಸೌಜನ್ಯಗೋಸ್ಕರ ಹುಡುಕ್ತಾರ. ಆದ್ರೆ ಸೌಜನ್ಯ ಸಿಗಲ್ಲ. ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ. ಇನ್ನು ಹುಡುಕೋದ್ ಬೇಡ, ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ಮನೆಗೆ ವಾಪಸ್ ಹೋಗ್ತಾರ. ದೆನ್ ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತವೆ. ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಒಂದು ಚೂರುನು ನೆಂದಿರಲ್ಲ. ದಾಖಲೆ ಇದೆ ಸ್ವಾಮಿ, ದಾಖಲೆ ಇಲ್ದೆ ಈ ದೂತ ಸಮೀರ್ ಎಂಡಿ ಏನು ಮಾತಾಡಲ್ಲ. ದೇರ್ ವಾಸ್ ರೈನ್ ಅಂಡ್ ದ ಕ್ಲೋತ್ಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್, ಈವನ್ ದ ಬುಕ್ಸ್ ವರ್ ನಾಟ್ ವೆಟ್. ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗ್ ನೆಂದಿಲ್ಲ. ಹೇಗೆ? ಇದರ ಅರ್ಥ ಸೌಜನ್ಯನ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ. ಬೇರೆ ಯಾವುದೋ ಜಾಗದಲ್ಲಿ ಅವಳ ಪಂಡು ಆಯ್ತು, ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು. ಸೊ ಈಗ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಪಂಡು ಆಯ್ತು, ಆಕ್ಚುಲ್ ಆ ಒಂದು ಜಾಗನ ಹುಡುಕಾಡೋದ್ ಬಿಟ್ಟು ಪೊಲೀಸರು ಉಲ್ಟಾ ಏನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತು ಅದೇ ಜಾಗದಲ್ಲೇ ಅವಳ ಪಂಡು ಆಗಿತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡ್ತಾರ. ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ, ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡ್ತಾರೆ. ಅವಳ ಪುಸ್ತಕ ಎಲ್ಲ ಹುಡುಕಾಡಿದ್ರು, ಯಾರಾದ್ರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗ ನಾ ಎಲ್ಲ ತೆಗೆದುಕೊಟ್ಟೆ. ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್, ನೋಡಿ ಪುಸ್ತಕ ಅಂತ ನೋಡಿದೆ. ಅವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು, ಆ ನಂಬ್ರನ್ನು ತಗೊಂಡೋಗಿದ್ದಾರೆ. ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪಿದೆಯಲ್ಲ ಸರ್, ಅದು ಮನೆಯಿಂದ ತಗೊಂಡೋಗಿದ್ದಾರೆ. ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ, ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ. ಅದನ್ನೇ ತನಿಖೆಗೆ ಅವರಲ್ಲಿ ಇಟ್ಟಿದ್ದಾರೆ. ನೋಡಿ, ಪೊಲೀಸ್ ಅವ್ರ ಪ್ರಕಾರ ಸೌಜನ್ಯ ಪಂಡು ಆಗಿದ್ದು ಆ ಒಂದು ಹಳ್ಳ ಹತ್ರ, ಆದ್ರೆ ಆಕ್ಚುಲಿ ಅಲ್ಲಿ ಪಂಡು ಆಗೇ ಇಲ್ಲ. ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ, ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ 50 ಅಡಿ ದೂರದಲ್ಲಿ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ಸ್ತಾರ. ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿ ಇದ್ದಂತಹ ಸಂತೋಷ್ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ತಾರ. ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ್ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನು ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ. ಈಗ ಸ್ವಲ್ಪ ತಲೆ ಯೂಸ್ ಮಾಡಿ, ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಸುಮಾರು 200-300 ಜನ ಸೇರ್ಕೊಂಡ್ಬಿಟ್ಟು ಸೌಜನ್ಯಗೋಸ್ಕರ ಹುಡುಕ್ತಾರ. ಅವ್ರು ಅದೇ ಜಾಗದಲ್ಲಿ ಹುಡುಕ್ತಾರ ಗುರು, ಎಲ್ಲೂ ಜಾಸ್ತಿ ದೂರ ಹೋಗಲ್ಲ, ಅದೇ ಜಾಗದಲ್ಲಿ ಹುಡುಕ್ತಿರ್ತಾರ. ಕತ್ಲೆಯಲ್ಲಿ ಸೌಜನ್ಯನ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ, ಏನೋ ಸ್ವಲ್ಪ ಪೊದೆಗಳ ಹಿಂದೆ ಅಥವಾ ಬೇಲಿಗಳು ಅಡ್ಡ ಬಂದಿರಬಹುದು, ಹಾಗಾಗಿ ಅವಳ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ. ಆದ್ರೆ ಅಲ್ಲಿಂದನೇ 50 ಅಡಿ ದೂರದಲ್ಲಿರುವಂತಹ ಸಂತೋಷ್ ರಾವ್ನ ಟೆಂಟ್ ಆ 200-300 ಜನರಲ್ಲಿ ಒಬ್ರಿಗೂ ಕಾಣಿಸಿಲ್ವಾ? ಅಷ್ಟೇ ಅಲ್ಲ, ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಸೌಜನ್ಯನ ಮೃತದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ 3000 ಜನ ಸೇರ್ತಾರಂತ. ಆಗ್ಲೂ ಸಹ ಆ 3000 ಜನರಲ್ಲಿ ಒಬ್ರಿಗೂ ಸಹ ಆ ಸಂತೋಷ್ ರಾವ್ನ ಟೆಂಟ್ ಕಾಣಿಸೇ ಇಲ್ಲ. ಜಾಸ್ತಿ ದೂರ ಇಲ್ಲ ಗುರು, ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ 50 ಅಡಿ ದೂರ ಅಷ್ಟೇ. ಆದ್ರೂ ಆ ಟೆಂಟ್ ಯಾರಿಗೂ ಕಾಣಿಸೇ ಇಲ್ಲ. ಹೇಗೆ? ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ. ಇದ್ರೆ ತಾನೇ ಕಾಣಿಸೋದಕ್ಕೆ. ಪಾಪ ಸಂತೋಷ್ ರಾವ್ನ ಈ ಕೇಸಲ್ಲಿ ಹೆಂಗಾದ್ರೂ ಮಾಡಿ ಫಿಟ್ ಮಾಡ್ಲೇಬೇಕು ಅಂತ ಪೊಲೀಸ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು. ಇನ್ನೊಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ, ಈ ಒಂದು ಸ್ಟೇಟ್ಮೆಂಟ್ ನ ನೋಡಿ. ಈ ಸ್ಟೇಟ್ಮೆಂಟ್ ಬೇರೆ ಯಾರು ಕೊಟ್ಟಿದ್ದಲ್ಲ ಗುರು, 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡ್ ಬಂದು ಪೊಲೀಸ್ ಅವ್ರ ಕೈಗೆ ಒಪ್ಸಿದ್ರು. ಆ ಕಿಡಿಗೇಡಿಗಳಲ್ಲೇ ಒಬ್ಬ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಇದ್ರಲ್ಲಿ ಇವನ್ ಹೇಳ್ತಿದ್ದಾನೆ ಸಂತೋಷ್ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ. ಈಗ ಸಂತೋಷ್ ರಾವ್ನ ಅರೆಸ್ಟ್ ಮಾಡಾದ್ಮೇಲೆ ಅವನ ಕೈಯಲ್ಲಿ
ಇದ್ದಂತಹ ಚೀಲ ಕೂಡ ಪೊಲೀಸ್ ಅವರು ತಮ್ಮ ಕಸ್ಟಡಿಗೆ ತಗೊಂಡಿರ್ತಾರೆ ತಾನೆ. ಹಾಗಿದ್ರೆ ಸಂತೋಷ್ ರಾವ್ನ ಚೀಲ ಅಂಡ್ ಅದ್ರಲ್ಲಿ ಇದ್ದಂತಹ ಅವನ ವಸ್ತುಗಳು ಪೊಲೀಸ್ ಕಸ್ಟಡಿಲೇ ಇರ್ಬೇಕೆ ಹೊರತು ಅದ್ಯಾವುದೋ ಕಾಡಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ. ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು 11 ಅಕ್ಟೋಬರ್ 2012. ಆದ್ರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು 13 ಅಕ್ಟೋಬರ್ 2012. ಹಾಗಿದ್ರೆ ಆ 2 ದಿನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು? ಇದು ಇಲ್ಲಿಗಲ್ ಡಿಟೆನ್ಷನ್ ತಾನೆ. ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವ್ರು ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ? ಸೌಜನ್ಯ ಸತ್ತಾದ್ಮೇಲೆ ಅಲ್ಲ, ಅವಳು ಬದುಕಿರ್ಬೇಕಾದ್ರೇನೆ, ಅವಳು ಮಾಡ್ತಾ ಇರ್ಬೇಕಾದ್ರೇನೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ 6 ಇಂಚು ಮಣ್ಣು ತುಂಬಿರೋದು. ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತವ್ರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ ನೋಡಿ. ಇಲ್ಲಿ ಸಂತೋಷ್ ರಾವೇ ಹೇಳ್ತಿದ್ದಾನೆ, ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ. ಕೆಳಗಡೆ ಸಂತೋಷ್ ರಾವ್ನ ಸಿಗ್ನೇಚರ್ ಇದೆ ಅಂಡ್ ಈ ಕಡೆ ಕೋರ್ಟ್ ನ ಸೀಲ್ ಕೂಡ ಇದೆ. ಅಂಡ್ ಇನ್ನೊಂದು ವಿಷಯ, ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ. ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೀನಿ, ಇನ್ ಕೇಸ್ ಅವನ್ ಏನಾದ್ರು ಮಾಡಿದ್ರೆ ನರಕ ಅನುಭವಿಸ್ತಾನೆ ಅಂತ. ನೋಟ್ ದಟ್ ಪಾಯಿಂಟ್. ಇನ್ ಕೇಸ್ ನಾ ಸಂತೋಷ್ ರಾವ್ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನು ಹೇಳಿಲ್ಲ, ಲಾಯಕ್ ಅಂತಾನು ಹೇಳಿಲ್ಲ. ಇನ್ ಕೇಸ್ ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ಹೇಳಿದ್ದು. ನೋಡಿ, ಹೇಳ್ತಾ ಹೋದ್ರೆ ಬೇಜಾನ್ ಇದೆ. ಆಸ್ ಎ ಯೂಟ್ಯೂಬರ್ ಆ ಕೇಸ್ ಫೈಲ್ಸ್ ನ ನೋಡ್ತಾ ಇದ್ರೆ ನನ್ಗೆನೆ ಬೇಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನ್ ಹೇಳೋದಿಷ್ಟೇ, ಈ ಒಂದು ಕೇಸ್ ಅಲ್ಲಿ ಯಾವ ಆಂಗಲ್ ಇಂದನೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್. ಈಗ ಈ ಒಂದು ಸೌಜನ್ಯ ಕೇಸ್ ಅಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು, ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ. ಮೊದಲನೇದಾಗಿ ರವಿ ಪೂಜಾರಿ. ಇವನ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ. ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ ರಾವ್ನ ಪೊಲೀಸ್ ಅವರಿಗೆ ಅರೆಸ್ಟ್ ಮಾಡಿಕೊಟ್ರೋ ಅದ್ರಲ್ಲಿ ಇವನು ಒಬ್ಬ. ಸೊ ಈ ಸೌಜನ್ಯನ ಕೇಸ್ ಯಾವಾಗ CBI ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರ್ಲಾಕೊಂಡು ಸತ್ ಹೋಗ್ತಾನೆ. ರವಿ ಪೂಜಾರಿ ಹಾಕೊಂಡ್ ಸತ್ ಹೋದ ಅಂತಾರೆ, ಆದ್ರೆ ಅವ್ನು ಹಾಕೊಂಡೇ ಸತ್ ಹೋದ ಅಂತ ಯಾರು ಐ ವಿಟ್ನೆಸ್ ಇಲ್ಲ. ಹಾಗಾಗಿ ಇವನ ಒಂದು ಸಾವು ಒಂದು ನಿಗೂಢ ಸಾವಾಗಿ ಉಳ್ಕೊಂಡ್ಬಿಡ್ತು. ಇನ್ನೊಬ್ಳು ಬಂದು ವಾರಿಜಾ ಅಂತ. ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಒಂದು ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿರ್ತಾರೆ ಅಂಡ್ ಆ ಫಾರ್ಮ್ ಹೌಸ್ ಅಲ್ಲಿ ವಾರಿಜಾ ಅನ್ನೋಳು ಕೆಲಸ ಮಾಡ್ತಾ ಇರ್ತಾಳೆ. ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗೇಡಿಗಳ ಜೊತೆ ಇರೋದನ್ನ ನೋಡಿರ್ತಾಳೆ, ಆದ್ರೆ ಅವಳಿಗೆ ಗೊತ್ತಿಲ್ಲ ಅವ್ರು ಅವಳನ್ನ ಕೊಂಡು ಬಂದಿದ್ದಾರೆ ಅಂತ. ನಂತರ 1-2 ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗ ಇವಳಿಗೆ ರಿಯಲೈಸ್ ಆಗುತ್ತೆ, ಓ ಇವಳೇ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ದು ಅಂತ. ಈಗ ವಾರಿಜಾ ತನಗ್ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು. ಸೊ ಯಾವಾಗ ಈ ಕೇಸ್ ನ CID ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ವಾರಿಜಾನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ. ಬಾವಿಲಿ ಇವಳೇ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಅವಳೇ ಬಾವಿಗೆ ಬಿದ್ದು ಅವಳು ಪ್ರಾಣ ಬಿಟ್ಲು ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳ್ಸಿ ಸಾಯಿಸಿದ್ರು ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಷಯ, ಯಾವ ಒಂದು ಬಾವಿ ಒಳಗಡೆ ವಾರಿಜಾನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ಬಿಡ್ತಾರ. ಯಾಕೆ? ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ. ಇವನು ಅಗೇನ್ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವ್ರಿಗೆ ಹಿಡಿದುಕೊಟ್ರು ಅದ್ರಲ್ಲಿ ಒಬ್ಬ. ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಕೂಡ ಸತ್ ಹೋಗಿದ್ದಾನೆ ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತೆ. ದೆನ್ ಇನ್ನೊಬ್ಬ ಬಂದು ಪ್ರಶಾಂತ್ ಅಂತ. ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ರೋ ಇವನು ಆ ಜಾಗದಲ್ಲಿ ಕೆಲಸ ಮಾಡೋನು. ಇವನು ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯ ಆಗಲ್ಲ. ನಂತರ ಕೆಲವೇ ದಿನಗಳಲ್ಲಿ ಇವಂದು ಕೊಲೆ ಆಗುತ್ತಾ. ಯಾರೆಲ್ಲ ಯಾವುದೆಲ್ಲ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತಾ. ಸೊ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದ. ಇನ್ನೊಬ್ಬ ಬಂದು ದಿನೇಶ್ ಅಂತ. ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ. ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ. ಇವನ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ, ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತನ್ನ ತಲೆಗೆ ಹಾಕೊಳ್ಳಲ್ಲ. ಅದಾದ್ಮೇಲೆ ಒಂದು ದಿನ ಸಡನ್ಲಿ ಇವನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನೆ. ಡೇ ಟೈಮ್ ಅಲ್ಲೇ ತುಂಬಾ ಫಾಸ್ಟ್ ಆಗಿ ಒಂದು ಬುಲೆರೋ ಕಾರ್ ಬಂದ್ಬಿಟ್ಟು ಇವನಿಗೆ ಹಿಟ್ ಮಾಡುತ್ತೆ ಅಂಡ್ ಅದರಿಂದ ಇವನು ಸತ್ ಹೋಗ್ತಾನೆ. ಆ ಬುಲೆರೋ ಕಾರ್ ಯಾರ್ದು, ಅದನ್ನ ಓಡಿಸ್ತಿದ್ದಂತಹ ಡ್ರೈವರ್ ಯಾರು ಅಂಡ್ ಅವನು ಯಾರಿಗೆ ಸಂಬಂಧಪಟ್ಟವನು ಒಮ್ಮೆ ನೀವೇ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ. ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ್. ಇವನು ಪೊಲೀಸ್ ಅವ್ರಿಗೆ ಒಂದು
ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ. 9 ಅಕ್ಟೋಬರ್ 2012 ಸೌಜನ್ಯ ಕಾಲೇಜಿಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ತನ್ನ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೌಜನ್ಯನ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅಂತ ಇವನ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂಡ್ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಇದೇ ಆ ಸ್ಟೇಟ್ಮೆಂಟ್ ನ ಕಾಪಿ. ಇದ್ರಲ್ಲಿ ಎಲ್ಲಿನೂ ಹರೀಶೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಸಿಗ್ನೇಚರ್ ಆಗ್ಲಿ ಸೈನ್ ಆಗ್ಲಿ ಏನು ಇಲ್ಲ. ಈ ಸ್ಟೇಟ್ಮೆಂಟ್ ನ ತಗೊಂಡಿರುವಂತಹ ಪೊಲೀಸ್ ಅವ್ರ ಸಿಗ್ನೇಚರ್ ಇದೆ, ಆದ್ರೆ ಹರೀಶ್ ನ ಸೈನ್ ಮಾತ್ರ ಎಲ್ಲೂ ಇಲ್ಲ. ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ನ ಹರೀಶ್ ಕೊಟ್ಟೇ ಇಲ್ಲ. ಎಲ್ಲಿ ಈ ಒಂದು ಕೇಸ್ CBI ಹೋಗಿ ಅವಾಗ CBI ಅವರು ಹರೀಶ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಕೇಳಿದಾಗ ಎಲ್ಲಿ ಹರೀಶ್ ಈ ಸ್ಟೇಟ್ಮೆಂಟ್ ನ ನಾನು ಕೊಟ್ಟೇ ಇಲ್ಲ ಸರ್ ಅಂತ ಬಾಯಿ ಬಿಟ್ಬಿಡ್ತಾನೋ ಅಂತ ಹರೀಶ್ ನು ಕೂಡ ಸಾಯ್ ಹೊಡಿತಾರ. ಹರೀಶ್ ಒಮ್ಮೆ ತನ್ನ ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ಕಾರ್ ಬಂದ್ಬಿಟ್ಟು ಅವನ್ನ ಗುದ್ಬಿಡುತ್ತೆ ಅಂಡ್ ಅದರಿಂದ ಹರೀಶ್ ನ ಸಾವಾಗುತ್ತಾ. ನೋಡಿ, ಯಾವುದೇ ಆಕ್ಸಿಡೆಂಟ್ ಕೇಸ್ ಅಲ್ಲಿ ರೂಲ್ ಏನು ಅಂತಂದ್ರೆ ಇಫ್ ಇನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರು ಹಿಟ್ ಮಾಡಿದಾಗ ನನ್ಗೇನಾದ್ರು ಪ್ರಜ್ಞೆ ಇದ್ರೆ ನಾನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ನನ್ನ ಹೆಂಡತಿ ಏನಾದ್ರು ಇದ್ರೆ ಅವ್ರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ತಂದೆ ತಾಯಿ ರಕ್ತ ಸಂಬಂಧ ಯಾರಿರ್ತಾರೋ ಅವ್ರು ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಹರೀಶ್ ಕೇಸ್ ಅಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ. ಆ ಥರ್ಡ್ ಪರ್ಸನ್ ಯಾರು, ಅವನ್ಗೂ ಹರೀಶ್ಗೂ ಏನ್ ಸಂಬಂಧನೇ ಇಲ್ಲ. ನೀವು 2021ರಲ್ಲಿ ಹರೀಶ್ ಮಾಡಿವಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಹಾಂ ಹರೀಶ್ ಮಾಡಿವಲ್ಲ ಆಕ್ಸಿಡೆಂಟ್ ಕೇಸಲ್ಲಿ. ಹಾಂ ಅವ್ರಿಗೆ ನೀವು ಏನಾಗ್ಬೇಕು ಸರ್? ಸರ್ ನಾವು ಸ್ಟಾಪ್ ಅಷ್ಟೇ. ಎಲ್ಲಿದ್ದು ಸ್ಟಾಪ್ ಸರ್? ಧರ್ಮಸ್ಥಳ ಅನ್ನಪೂರ್ಣದ್ದು. ನಿಮ್ಗೆ ಏನಾದ್ರು ಗೊತ್ತಿತ್ತು ಸರ್ ಅದು ಪ್ರಕರಣದ ಬಗ್ಗೆ? ಸರ್ ನಂಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಹಿಂದಿಂದ ಹೋಗ್ತಿದ್ದೆ ಡ್ಯೂಟಿಗೆ, ಅವ್ರು ಮುಂದಿಂದ ಹೋಗ್ತಿದ್ರು. ಹಾ, ನೀವು ನಾನು ಸ್ಪಾಟಲ್ಲಿ ಇದ್ರಾ? ಸ್ಪಾಟಲ್ಲಿ ಇಲ್ಲ. ಹಾ 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 ಹಾ. ಯಾಕಂದ್ರೆ ನಂಗೆ ಗೊತ್ತಾದ ಛತ್ರಕ್ಕೆ ಹೋದ್ಮೇಲೆ. ಛತ್ರಕ್ಕೆ ಹೋದಾದ್ಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ರಿ ನೀವು? ಸರ್ ನಾನು ಕೊಟ್ಟದಂದ್ರೆ ನನ್ನ ಮ್ಯಾನೇಜರ್ ಕಳಿಸಿದ್ದೆ ಅಷ್ಟೇ. ಇಲ್ಲಿಂದ? ಧರ್ಮಸ್ಥಳದಿಂದ. ಸೇಮ್ ಇದೇ ತರಾನೇ ಆನೆ ಮಾವುತನ ಕೇಸಲ್ಲೂ ಆಗಿದ್ದು. ಮನೆಯವ್ರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸವ್ರು ಕಂಪ್ಲೇಂಟ್ ತಗೊಳಲ್ಲ, ಆದ್ರೆ ಅದೇ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸವರು ಕಂಪ್ಲೇಂಟ್ ಬರೀತಾರ. ಆನೆ ಮಾವುತನ ಹೆಂಡತಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು SP ಆಫೀಸ್ಗೆ ಲೆಟರ್ ಬರ್ದಿರೋದು ಸಹ ಇದೆ. ಬಟ್ ಸ್ಟಿಲ್ ನೋ ಆಕ್ಷನ್ ವಾಸ್ ಟೇಕನ್. ಸೊ SP ಆಫೀಸ್ಗೆ ಲೆಟರ್ ಕೊಟ್ಟಾದ್ಮೇಲೆ ಏನು ತನಿಖೆ ಆಗದೆ ಇದ್ದಾಗ ಆಗ ಆನೆ ಮಾವುತನ ಮಕ್ಕಳು ಹೋಗ್ಬಿಟ್ಟು IGPಗೆ ಒಂದು ಲೆಟರ್ ಬರ್ದು ಕೊಡ್ತಾರೆ.